ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆಧ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ರಿಲೇಟೆಡ್ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಈ ಟಾಪಿಕ್ ಏನಿದೆ, ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಎಲ್ಲ ಎಕ್ಸಾಮ್ಸಲ್ಲೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ವೇಟೇಜ್ ಕೂಡ ನಿಮಗೆ ಈ ಟಾಪಿಕ್ಕಿಂದ ಎಲ್ಲ ಎಕ್ಸಾಮ್ಸಲ್ಲೂ ಜಾಸ್ತಿ ಬರೋದ್ರಿಂದ ಇದು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೈಮ್ ಸ್ಪೀಡ್ ಡಿಸ್ಟೆನ್ಸಲ್ಲಿ ಒಂದು ಫ್ಲೋ ಚಾರ್ಟ್ ಅಥವಾ ಒಂದು ಮೈಂಡ್ ಮ್ಯಾಪ್ ರೀತಿಯಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ದಟ್ ನಿಮಗೆ ಇದು ಹೆಲ್ಪ್ಫುಲ್ ಟು ರಿವೈಸ್. ನಿಮಗೆ ಯಾವಾಗಾದರೂ ಮತ್ತೆ ನೀವು ಇದನ್ನು ನೋಡಿದಾಗ ಒಂದೇ ಕಡೆ ಎಲ್ಲ ಇರೋದ್ರಿಂದ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಿಮ್ದು ಏನಾದರೂ ಫೀಡ್ಬ್ಯಾಕ್, ನಿಮ್ಗೆ ಏನಾದರೂ ಕೊಡಬೇಕು ಅನಿಸಿದೆ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಯುವರ್ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲೊಂದು ನೀವು ಸ್ಲೈಡ್ ನೋಡ್ಬೋದು. ಇದರಲ್ಲಿ ನಾನು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಏನು ಬರುತ್ತೆ, ಕೀ ಫಾರ್ಮುಲಾಸ್ ಏನು ಬರುತ್ತೆ, ಸ್ಪೆಷಲ್ ಕೇಸಸ್ ಏನು ಬರುತ್ತೆ, ಜೊತೆಗೆ ಅದ್ರ ರಿಲೇಟೆಡ್ ಕೆಲವೊಂದು ಫಾರ್ಮುಲಾಸ್ ಕೂಡ ಮೆನ್ಷನ್ ಮಾಡಿ. ಸೊ ದಟ್ ನಿಮಗಿದು ಒಂದೇ ಫ್ಲೋ ಚಾರ್ಟಲ್ಲಿ ಇರೋದ್ರಿಂದ ನಿಮಗೇನಾಗುತ್ತೆ, ಇಟ್ ವಿಲ್ ಬಿ ವೆರಿ ಈಸಿ ಟು ರಿವೈಸ್. ಓಕೆನಾ? ಈ ರೀತಿ ಯಾವುದೇ ಸಬ್ಜೆಕ್ಟ್ಸ್ ಇರಲಿ ಅಥವಾ ಯಾವುದೇ ಟಾಪಿಕ್ಸ್ ಇರಲಿ, ಈ ರೀತಿ ನಾವು ಫ್ಲೋ ಚಾರ್ಟ್ಸಲ್ಲಿ ಅಥವಾ ಒಂದು ಮೈಂಡ್ ಮ್ಯಾಪಲ್ಲಿ ನೀವು ಕಾನ್ಸೆಪ್ಟ್ ರೆಡಿ ಮಾಡಿಕೊಂಡ್ರೆ ಇಟ್ ವಿಲ್ ವೆರಿ ಯೂಸ್ಫುಲ್ ಟು ರಿವೈಸ್. ಓಕೆ, ಯಾವುದೇ ಆಗಲಿ ಥಿಯರಿಯನ್ನು ನಾವು ಈ ಥರ ಮೈಂಡ್ ಮ್ಯಾಪ್ ಟೈಪ್ ಮಾಡ್ಕೊಂಡಾಗ ನಮಗೆ ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಸೇವ್ಸ್ ಟೈಮ್ ವೈಲ್ ರಿವೈಸಿಂಗ್. ಓಕೆ, ಒನ್ ಟೈಮ್ ನಿಮಗೆ ಏನಾಗಬೇಕಾಗುತ್ತೆ, ಇಟ್ ವಿಲ್ ಬಿ ಕಷ್ಟಪಡಬೇಕಾಗುತ್ತೆ. ಬಟ್ ನಾವು ಏನು ಮಾಡಿದ್ದೀವಿ ಇಲ್ಲಿ, ನಿಮಗೆ ಕಂಪ್ಲೀಟಾಗಿ ನಾವೇ ರೆಡಿ ಮಾಡಿಕೊಡೋದ್ರಿಂದ ಜಸ್ಟ್ ಇದನ್ನು ನೀವು ರೆಫರ್ ಮಾಡಿ. ಓಕೆ, ಇದರಿಂದ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಕಮಿಂಗ್ ಟು ದ ಪಾಯಿಂಟ್, ನಿಮಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸಲ್ಲಿ ಸ್ಪೀಡ್, ಡಿಸ್ಟೆನ್ಸ್, ಟೈಮ್, ಓಕೆ, ಅದ್ರ ಬಗ್ಗೆ ಟೈಪ್ಸ್ ಆಫ್ ಪ್ರಾಬ್ಲಮ್ ಬರುತ್ತೆ. ರಿಲೇಟಿವ್ ಸ್ಪೀಡ್ ಮತ್ತು ಆವ್ರೇಜ್ ಸ್ಪೀಡ್, ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಟ್ರೈನ್ ಪ್ರಾಬ್ಲಮ್ಸ್. ಸೊ ದೀಸ್ 5 ಟೈಪ್ಸ್ ಏನಾಗಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ ಇದರಲ್ಲಿ. ಸೊ ಯೂಶಲಿ ನಿಮಗೆ ಈ ಪಾರ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಜಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಇಂಟ್ರಡಕ್ಷನ್, ಸಮ್ ಬೇಸಿಕ್ ಫಾರ್ಮುಲಾಸ್ ಏನು ನೆನ್ಪಿಟ್ಕೋಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಕೀ ಫಾರ್ಮುಲಾಸ್ ನಿಮಗೆ ಗೊತ್ತಿದೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ನೀವು ಹೆಂಗೆ ಇಟ್ಕೊತೀರಾ, ನೆನ್ಪಿಟ್ಕೊತೀರಾ ಅಂತೇಳಿ ಕೆಲವೊಂದು ಕನ್ಫ್ಯೂಸ್ ಕೂಡ ಆಗ್ತಿರುತ್ತೆ. DSP ಅಂತ ನೆನ್ಪಿಟ್ಕೊಳ್ಳಿ. DSP ಅಂದರೆ ನಿಮಗೆ ಈ DSP ಅಂದರೆ ಪೀರಿಯಡ್ ಅಂತ ನೆನ್ಪಿಟ್ಕೊಳ್ಳಿ. ಪೀರಿಯಡ್ ಅಂದರೆ ಟೈಮ್, ಓಕೆನಾ? ಪೀರಿಯಡ್ ಅಂದರೆ ಟೈಮ್. ಅವಾಗ ಏನಾಗುತ್ತೆ, ಇದು DST ಆಗುತ್ತೆ. ಸೊ D is equal to S into T. ಓಕೆ, ಸೊ ನಿಮಗೆ ಡಿಸ್ಟೆನ್ಸ್ is equal to ಸ್ಪೀಡ್ ಇಂಟು ಟೈಮ್. ಫೈನ್, ಡಿಸ್ಟೆನ್ಸ್ is equal to ಸ್ಪೀಡ್ ಇಂಟು ಟೈಮ್ ಆ್ಯಂಡ್ ಟೈಮ್ is equal to ಡಿಸ್ಟೆನ್ಸ್ ಪ್ಲಸ್ ಸ್ಪೀಡ್ ಗೊತ್ತಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಪೆಷಲ್ ಕೇಸಸಲ್ಲಿ ನಿಮಗೆ ರಿಲೇಟಿವ್ ಸ್ಪೀಡ್. ಓಕೆ, ರಿಲೇಟಿವ್ ಸ್ಪೀಡ್ ಅಂತಂದರೆ ನಿಮಗೆ ಅದರಲ್ಲಿ ಏನಾಗುತ್ತೆ, ಸೇಮ್ ಡೈರೆಕ್ಷನಲ್ಲಿ. ರಿಲೇಟಿವ್ ಸ್ಪೀಡ್ ಆಬ್ವಿಯಸ್ಲಿ ಏನಾಗುತ್ತೆ ಅಂದರೆ ಎರಡು ಕಾರ್ಸ್ ಆಯಿತು, ಎರಡು ವೆಹಿಕಲ್ಸ್ ಆಯಿತು, ಓಕೆ, ಎರಡು ಸೈಕಲ್ಸ್ ಆಯಿತು, ಈ ಥರ ಕಂಪೇರ್ ಮಾಡಿ ಬರ್ತೀರೋ ಅದಕ್ಕೆ ರಿಲೇಟಿವ್ ಸ್ಪೀಡ್ ಅಂತೀವಿ. ಸೊ ರಿಲೇಟಿವ್ ಸ್ಪೀಡಲ್ಲಿ ಯಾವುದೇ ಒಂದು ವೆಹಿಕಲ್ಸ್ ಆಯ್ತು, ಎರಡು ವೆಹಿಕಲ್ಸು ಸೇಮ್ ಡೈರೆಕ್ಷನ್ ಹೋದರೆ ಸ್ಪೀಡ್ ಏನು ಮಾಡಬೇಕು ಅಂತಂದರೆ ನಾವು ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸ್ಪೀಡ್ 1 ಮೈನಸ್ ಸ್ಪೀಡ್ 2. ಅದೇ ನಿಮಗೆ ರಿಲೇಟಿವ್ ಸ್ಪೀಡಲ್ಲಿ ಅಪೋಸಿಟ್ ಡೈರೆಕ್ಷನ್ ಹೋಯ್ತು ಅಂದರೆ ಸೊ ಇದೇನು ಮಾಡಬೇಕು, ಸ್ಪೀಡ್ 1 ಪ್ಲಸ್ ಸ್ಪೀಡ್ 2. ಓಕೆ, ಅಪೋಸಿಟ್ ಅಂತಂದಾಗ ನಿಮಗೆ ಏನು ಮಾಡಬೇಕು, ಇಟ್ ವಿಲ್ ಬಿ ಗೋಯಿಂಗ್ ಟು ಆ್ಯಡ್. ಓಕೆ, ಇಲ್ಲಿ ನೀವು ಅಪೋಸಿಟ್ ಡೈರೆಕ್ಷನ್ ಹೆಂಗೆ ನೆನ್ಪಿಟ್ಕೊಂತೀವಿ ಅಂದರೆ ಅಪೋಸಿಟ್. ಓಕೆನಾ? ಇಲ್ಲಿ ನಿಮಗೆ ನೋಡ್ಬೋದು, ಅಪೋಸಿಟಲ್ಲಿ ನಿಮಗೆ ಯೂಶ್ವಲಿ ಟಿ ಬರುತ್ತೆ. ಓಕೆ, ಅಪೋಸಿಟ್ ಟಿನ ನೀವೇನು ಮಾಡೋದು, ಪ್ಲಸ್ ಅಂತ ಅನ್ಕೋಬೋದು. ಓಕೆನಾ? ಸೊ ಅವಾಗೇನಾಗುತ್ತೆ, ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಅಂತ ನೆನ್ಪಿಟ್ಕೋಬೇಕು. ಫೈನ್. ಆ್ಯಂಡ್ ಎವರೇಜ್ ಸ್ಪೀಡ್ ಬಂದಾಗ ನಿಮಗೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ನಿಮಗೆ ಗೊತ್ತಿದೆ ಎಷ್ಟು ಟೋಟಲ್ ಎಲ್ಲ ಡಿಸ್ಟೆನ್ಸ್ ಏನಿರುತ್ತೋ ಡಿವೈಡ್ ಬೈ ಟೋಟಲ್ ಸ್ಪೀಡ್. ಓಕೆ, ಈ ರೀತಿ ನಾವು ಎವರೇಜ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಮಿಂಗ್ ಟು ದ ಪಾಯಿಂಟ್, ನಿಮಗೆ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಲ್ಲಿ ನೋಡಿದಾಗ ಫೈನ್, ಇಲ್ಲಿ ಸ್ಪೀಡ್ ಡೌನ್ ಸ್ಟ್ರೀಮ್ ಆ್ಯಂಡ್ ಸ್ಪೀಡ್ ಅಪ್ ಸ್ಟ್ರೀಮ್ ಅಂತ ಬರುತ್ತೆ. ಡೌನ್ ಸ್ಟ್ರೀಮ್ ಅಂತಂದರೆ ಅಲಾಂಗ್, ಅಂದರೆ ನೀವು ಸ್ಟ್ರೀಮ್ ಹಿಂಗೆ ಹೋಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ, ಜೊತೆಗೆ ಬೋಟ್ ಕೂಡ ಏನಿರುತ್ತೆ ಇಟ್ ವಿಲ್ ಬಿ ಇನ್ ದ ಸೇಮ್ ಡೈರೆಕ್ಷನ್. ಅದಕ್ಕೆ ನಾವು ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ಸ್ಟ್ರೀಮ್ ಆಗುತ್ತೆ. ಡೋಂಟ್ ಕನ್ಫ್ಯೂಸ್ ವಿತ್ ದ ರಿಲೇಟಿವ್ ಸ್ಪೀಡ್ ಸೇಮ್ ಡೈರೆಕ್ಷನ್ ಆ್ಯಂಡ್ ಸ್ಪೀಡ್ ಡೌನ್ ಸ್ಟ್ರೀಮ್. ಸ್ಪೀಡ್ ಡೌನ್ ಸ್ಟ್ರೀಮ್ ಅಂದರೆ ನಿಮಗೆ ಸೇಮ್ ಡೈರೆಕ್ಷನ್ ಅಂತ ಮೂವ್ ಆಗುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲೇನಾಗುತ್ತೆ, ರಿಲೇಟಿವ್ ಸ್ಪೀಡಲ್ಲಿ, ಓಕೆ, ಈ ರಿಲೇಟಿವ್ ಸ್ಪೀಡಲ್ಲಿ ಏನಾಗುತ್ತೆ, ಎರಡು ವೆಹಿಕಲ್ ಮಧ್ಯೆ ಬಿಟ್ವೀನ್ ಟೂ ವೆಹಿಕಲ್ಸ್ ಏನಾಗುತ್ತೆ, ಸ್ಪೀಡು ಸೇಮ್ ಡೈರೆಕ್ಷನ್ ಹೋದಾಗ ಸ್ಪೀಡ್ 1 ಮೈನಸ್ ಸ್ಪೀಡ್ 2 ಆಗುತ್ತೆ. ಇಲ್ಲಿ ವೆಹಿಕಲ್ ಇರೋದಿಲ್ಲ, ಒಂದು ಬೋಟ್ ಇರುತ್ತೆ, ಜೊತೆಗೆ ಏನಿರುತ್ತೆ, ಸ್ಟ್ರೀಮ್ ಇರುತ್ತೆ. ಓಕೆ, ಹಾಗಾಗಿ ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ಸ್ಟ್ರೀಮ್ ಎರಡನ್ನೂ ಪ್ಲಸ್ ಮಾಡಿದಾಗ ನಮಗೆ ಸ್ಪೀಡ್ ಡೌನ್ ಸ್ಟ್ರೀಮ್ ಬರುತ್ತೆ. ಸ್ಪೀಡ್ ಅಪ್ ಸ್ಟ್ರೀಮ್ ಬಂದಾಗ, ಅಪೋಸಿಟ್ ಡೈರೆಕ್ಷನ್ ಬಂದಾಗ ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ಸ್ಟ್ರೀಮ್ ಆಗುತ್ತೆ. ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಬಂದಾಗ ಇಲ್ಲಿ ಮೈನಸ್ ಆಗುತ್ತೆ. ಡೋಂಟ್ ಕನ್ಫ್ಯೂಸ್ ವಿತ್ ದ ರಿಲೇಟಿವ್ ಸ್ಪೀಡ್ಸ್. ಓಕೆ, ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ನಿಮಗೆ ಟ್ರೈನ್ಸಲ್ಲಿ ಬಂದಾಗ ಟ್ರೈನ್ ಕ್ರಾಸಿಂಗ್ ಎ ಸ್ಟೇಷನರಿ ಆಬ್ಜೆಕ್ಟ್.
ಒಂದು ಪೋಲ್ ಆಯಿತು ಅಥವಾ ಟ್ರೀನ ಕ್ರಾಸ್ ಮಾಡಿದಾಗ ಅದು ಲೆಂತ್ ಏನಾಗುತ್ತೆ ರಿಮೇನ್ ಸೇಮ್, ಲೆಂತ್ ಆಫ್ ದಿ ಟ್ರೈನ್ ಎಷ್ಟಿರುತ್ತೋ ಓಕೆ ಅಷ್ಟೇ ಇರುತ್ತೆ, ಡಿವೈಡ್ ಬೈ ನಿಮ್ಗೆ ಟೈಮ್ ಬೇಕು ಅಂತಂದರೆ ಲೆಂತ್ ಆಫ್ ದಿ ಟ್ರೈನ್ ಡಿವೈಡ್ ಬೈ ಸ್ಪೀಡ್ ಆಫ್ ದಿ ಟ್ರೈನ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಿಮಗೆ ಟ್ರೈನ್ ಕ್ರಾಸಿಂಗ್ ಎ ಪ್ಲಾಟ್ಫಾರ್ಮ್ ಅಥವಾ ಬ್ರಿಡ್ಜ್ ಅಂತ ಇದು ಅಂದ್ಕೊಂಡಾಗ ಸೊ ನಿಮಗೆ ಏನಾಗುತ್ತೆ ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್ ಎರಡನ್ನೂ ನೀವು ಪ್ಲಸ್ ಮಾಡಬೇಕು. ಅವಾಗ ಏನಾಗುತ್ತೆ ವಿಲ್ ಗೆಟ್ ಓವರ್ ಆಲ್ ಡಿಸ್ಟೆನ್ಸ್ ಓಕೆ ಅಥವಾ ಓವರ್ ಆಲ್ ಲೆಂತ್ ಸಿಗುತ್ತೆ. ಫೈನ್. ನೆಕ್ಸ್ಟ್ ಟೂ ಟ್ರೈನ್ಸ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಅಂತಂದಾಗ ಅಪೋಸಿಟ್ ಡೈರೆಕ್ಷನ್ಸ್ ಇಲ್ಲಿ ಕೂಡ ಅಷ್ಟೇ ಅಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ನೀವು ನೋಡ್ಬೋದು ಲೆಂತ್ ಆಫ್ ದಿ ಟ್ರೈನ್ 1 ಪ್ಲಸ್ ಲೆಂತ್ ಆಫ್ ದಿ ಟ್ರೈನ್ 2 ಓಕೆ. ಬಟ್ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಲೆಂತ್ ಏನಾಗುತ್ತೆ ಒಬ್ವಿಯಸ್ಲಿ ಇಟ್ ವಿಲ್ ಗೋಯಿಂಗ್ ಟು ಆ್ಯಡ್ ಎರಡು ಟ್ರೈನ್ ನಿಮಗೆ ಏನಿರುತ್ತೋ ಈ ಟ್ರೈನು ಮತ್ತು ಇನ್ನೊಂದು ಟ್ರೈನು ಇವೆರಡು ಅಪೋಸಿಟ್ ಡೈರೆಕ್ಷನ್ಸ್ ಎರಡು ಪಾಸ್ ಆಗುತ್ತೆ, ಹಂಗಾಗಿ ಯು ವಿಲ್ ಕನ್ಸಿಡರ್ ಲೆಂತ್ ಆಫ್ ದಿ ಟ್ರೈನ್ 1 ಆ್ಯಂಡ್ ಲೆಂತ್ ಆಫ್ ದಿ ಟ್ರೈನ್ 2 ಓಕೆ. ಸ್ಪೀಡ್ ಏನಾಗುತ್ತೆ ಅಪೋಸಿಟ್ ಡೈರೆಕ್ಷನ್ಸ್ ಬಂದಾಗ ಅಪೋಸಿಟ್ ಡೈರೆಕ್ಷನ್ಸ್ ಅಂದರೆ ಆಬ್ವಿಯಸ್ಲಿ ಏನಾಗುತ್ತೆ ಪ್ಲಸ್ ಆಗುತ್ತೆ ಓಕೆ, ಸೇಮ್ ಆಸ್ ರಿಲೇಟಿವ್ ಸ್ಪೀಡ್. ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ ಬೋಟ್ ಅಂಡ್ ಸ್ಟ್ರೀಮ್ಸಲ್ಲಿ ಮಾತ್ರ ಏನು ಇಟ್ಕೋಬೇಕು, ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಪೋಸಿಟ್ ಅಥವಾ ಸ್ಪೀಡ್ ಅಪ್ ಸ್ಟ್ರೀಮ್ ಆರ್ ಅಪೋಸಿಟ್ ಅಂದಾಗ ಏನಾಗುತ್ತೆ ಸ್ಪೀಡು ಮೈನಸ್ ಆಗುತ್ತೆ. ಅದೇ ನಿಮಗೆ ರಿಲೇಟಿವ್ ಸ್ಪೀಡ್ ಮತ್ತು ಟ್ರೈನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಸ್ಪೀಡ್ ಅಪೋಸಿಟ್ ಡೈರೆಕ್ಷನ್ಸ್ ಹೋದಾಗ ಇಟ್ ವಿಲ್ ಬಿ ರೈಟ್ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಅಂತಲೇ ಇರುತ್ತೆ. ಫೈನ್. ಅಪೋಸಿಟ್ ಅಂದ ತಕ್ಷಣ ಯು ಶುಡ್ ರಿಮೆಂಬರ್ ಪಾಸಿಟಿವ್ ಓಕೆ. ನೆಕ್ಸ್ಟ್ ಟ್ರೈನ್ಸ್ ಟೂ ಟ್ರೈನ್ಸ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ಸ್ ಅಂತ ಬಂದಾಗ ಸೇಮ್ ಡೈರೆಕ್ಷನ್ಸ್ ಅಂದಾಗ ಸ್ಪೀಡ್ ಏನಾಗುತ್ತೆ ಆಬ್ವಿಯಸ್ಲಿ ಸ್ಪೀಡ್ ನೆಗೆಟಿವ್ ಆಗುತ್ತೆ ಓಕೆ, ಸ್ಪೀಡ್ 1 ಮೈನಸ್ ಸ್ಪೀಡ್ 2 ಆಗುತ್ತೆ. ಟ್ರೈನ್ ಲೆಂತ್ ಬಂದ್ಬಿಟ್ಟು ನಿಮಗೆ ಯು ಹ್ಯಾವ್ ಟು ಆ್ಯಡ್ ಬೋತ್ ದ ಟ್ರೈನ್ಸ್ ಲೆಂತ್ ಆಫ್ ಟ್ರೈನ್ 1 ಪ್ಲಸ್ ಲೆಂತ್ ಆಫ್ ಟ್ರೈನ್ 2 ಅಂತ ಆ್ಯಡ್ ಮಾಡಬೇಕು ಓಕೆ. ನೆಕ್ಸ್ಟ್ ಟ್ರೈನ್ ಪಾಸಿಂಗ್ ಎ ಪರ್ಸನ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಕೆಲವೊಂದು ಟೈಮಲ್ಲಿ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂದರೆ ಟ್ರೈನ್ ಮೂವ್ ಆಗ್ತಿರುತ್ತೆ ಬಟ್ ಪರ್ಸನ್ಸ್ ಜೊತೆ ಕಂಪೇರ್ ಮಾಡ್ತಾರೆ, ಟ್ರೈನ್ ಜೊತೆಗೆ ಒಬ್ಬ ಪರ್ಸನ್ ಜೊತೆ ಕಂಪೇರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದಾಗ ಫಸ್ಟ್ ನಿಮಗೆ ಏನಾಗುತ್ತೆ ಟೈಮ್ ಬಂದ್ಬಿಟ್ಟು ಲೆಂತ್ ಆಫ್ ದಿ ಟ್ರೈನ್ ಓಕೆ ಇಟ್ ವಿಲ್ ರಿಮೇನ್ ಸೇಮ್ ಬಿಕಾಸ್ ಯು ಆರ್ ನಾಟ್ ಕ್ರಾಸಿಂಗ್ ದ ಅನದರ್ ಟ್ರೈನ್, ಯು ಆರ್ ಕ್ರಾಸಿಂಗ್ ಜಸ್ಟ್ ಒನ್ ಮ್ಯಾನ್ ಅಥವಾ ಒಂದು ಪರ್ಸನ್ ನೀವು ಕ್ರಾಸ್ ಆಗ್ತಿದೆ, ಹಾಗಾಗಿ ಲೆಂತ್ ಆಫ್ ದಿ ಟ್ರೈನ್ ಆ್ಯಡ್ ಆಗೋದಿಲ್ಲ, ಇಟ್ ವಿಲ್ ಬಿ ಸೇಮ್ ಎಷ್ಟು ಲೆಂತ್ ಇರುತ್ತೆ ಟ್ರೈನ್ದು ಓಕೆ ಈ ಟ್ರೈನ್ ಲೆಂತೇ ಆ್ಯಡ್ ಆಗುತ್ತೆ, ಯಾವುದೋ ರೀತಿಯೂ ಪ್ಲಸ್ ಇನ್ನೊಂದು ಟ್ರೈನ್ ಆಫ್ ದಿ ಲೆಂತ್ ಇರೋದೇ ಇಲ್ಲ ಇಲ್ಲಿ, ಹಾಗಾಗಿ ಲೆಂತ್ ಆಫ್ ದಿ ಟ್ರೈನ್ ವಿಲ್ ರಿಮೇನ್ ಸೇಮ್ ಓಕೆ. ಬಟ್ ಇಲ್ಲಿ ಕೂಡ ಸೇಮ್ ಡೈರೆಕ್ಷನ್ ಏನಾಗುತ್ತೆ ಸ್ಪೀಡ್ ಆಫ್ ದಿ ಟ್ರೈನ್ ಮೈನಸ್ ಸ್ಪೀಡ್ ಆಫ್ ದಿ ಪರ್ಸನ್ ಓಕೆ, ಗೊತ್ತೇ ಇದೆ ನಿಮಗೆ. ಟ್ರೈನ್ ಪಾಸಿಂಗ್ ಎ ಪರ್ಸನ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ಓಕೆ, ಸೇಮ್ ಡೈರೆಕ್ಷನ್ ಆಯಿತು, ಲೆಂತ್ ಏನಾಗುತ್ತೆ ರಿಮೇನ್ ಇರುತ್ತೆ ಸೇಮ್ ಇರುತ್ತೆ. ಅಪೋಸಿಟ್ ಡೈರೆಕ್ಷನ್ಸ್ ಇದ್ದಾಗ ಏನಾಗಬೇಕು ಆಬ್ವಿಯಸ್ಲಿ ಇಟ್ ವಿಲ್ ಬಿ ಸ್ಪೀಡ್ ಆಫ್ ಟ್ರೈನ್ ಪ್ಲಸ್ ಸ್ಪೀಡ್ ಆಫ್ ಪರ್ಸನ್. ಸೊ ಈ ರೀತಿ ನಾವೇನು ಮಾಡಬೇಕು ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದರೆ ಇಟ್ ವಿಲ್ ಗಿವ್ಸ್ ಓವರ್ ಆಲ್ ಒಂದು ಬ್ಲೂ ಪ್ರಿಂಟ್ ಕೊಡುತ್ತೆ ನಿಮಗೆ, ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿ ಟು ರಿವೈಸ್. ನಿಮಗೆ ಏನೇ ಇದ್ದರೂ ಎಕ್ಸಾಮ್ ಟೈಮಲ್ಲಿ ಒಂದು ದಿವಸ ಮುಂಚೆನೇ ನೀವು ಇದನ್ನು ನೋಡಿಕೊಂಡು ಜಸ್ಟ್ ಔಟ್ಲೈನ್ ನೋಡ್ಕೊಂಡು ಹೋದರೆ ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇದು ನಿಮಗೆ ಸ್ಲೈಡ್ಸ್ ಅಥವಾ ಇದು ಮೆಟೀರಿಯಲ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ವಿಲ್ ಡೆಫಿನೆಟ್ಲಿ ಶೇರು. ಆ್ಯಂಡ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ತಾವು ಕೂಡ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್ ಫಾರ್ ದೆಮ್ ಆಲ್ಸೋ. ಫೈನ್. ಇನ್ನೊಂದು ಇದರಲ್ಲಿ ನೆನ್ಪಿಟ್ಕೋಬೇಕಾದ ಏನು ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಕಿಲೋಮೀಟರ್ ಹವರ್ ಟು ಮೀಟರ್ ಪರ್ ಸೆಕೆಂಡ್ ಓಕೆ ಈ ರೀತಿ ಕನ್ವರ್ಷನ್ಸ್ ಬರುತ್ತೆ ನಿಮಗೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮಲ್ಟಿಪಲ್ ಬೈ 5/18. ಹೆಂಗೆ ನೆನ್ಪಿಟ್ಕೊಂತಾರೆ ನಿಮ್ಗೆ ಕನ್ಫ್ಯೂಸ್ ಆಗಿದೆ 18/5 ಅಥವಾ 5/18 ಅಂದರೆ ವೆನ್ ಯು ಆರ್ ಗೋಯಿಂಗ್ ಕಿಲೋಮೀಟರ್ ಅಂದರೆ ಲಾರ್ಜರ್ ಟು ಮಿನಿಮಮ್ ಮೀಟರ್ಗೆ ಹೋದಾಗ ಸೊ ಯು ಆರ್ ಗೋಯಿಂಗ್ ಟು ಸ್ಮಾಲ್ ಓಕೆ ಸ್ಮಾಲರ್ ಇದಕ್ಕೆ ಮೆಜರ್ಮೆಂಟ್ಸಿಗೆ. ಸೊ ವಿ ಹ್ಯಾವ್ ಟು ಗೋ ಸ್ಮಾಲ್ ನಂಬರ್ ಫಸ್ಟ್ ನ್ಯೂಮಿನೇಟರ್ಲಿ ಇರುತ್ತೆ, ಡಿನಾಮಿನೇಟರ್ಲಿ 18 ಬರುತ್ತೆ ಓಕೆ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಅಂದಾಗ ನಿಮಗೆ ಯು ಆರ್ ಗೋಯಿಂಗ್ ಟು ಲಾರ್ಜ್ ಓಕೆ ಮೀಟರಿಂದ ಕಿಲೋಮೀಟರ್ಗೆ ಯು ಆರ್ ಗೋಯಿಂಗ್ ಟು ಹೈಯರ್ ಮೆಜರ್ಮೆಂಟ್ ಅಂದಾಗ ಯು ಹ್ಯಾವ್ ಟು ಗೋ ಫಾರ್ ನಿಮಗೆ ನ್ಯೂಮಿನೇಟರ್ಲಿ 18 ಬರಬೇಕು, ಡಿನಾಮಿನೇಟರ್ 15 ಬರಬೇಕು ಓಕೆ. ದಿಸ್ ಈಸ್ ಕನ್ವರ್ಷನ್ ನೀವು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಎಕ್ಸಾಮ್ಸಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಇರಲ್ಲ ಆ್ಯಂಡ್ ಈವನ್ ಟೈಮ್ ಕನ್ಸ್ಟೆಂಟ್ ಇರುತ್ತೆ, ಹಾಗಾಗಿ ನೀವು ಈ 5/18ನ ಕನ್ವರ್ಟ್ ಮಾಡೋಕ್ಕೆ ಕನ್ವರ್ಷನ್ಗೆ ಯೂಸ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ವೆರಿ ಟೈಮ್ ಸೇವಿಂಗ್ ನಿಮಗೆ ಓಕೆ. ಎಕ್ಸಾಂಪಲ್ ನಿಮಗೆ 36 ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಓಕೆ, 36 ಕಿಲೋಮೀಟರ್ ಪರ್ ಅವರ್ನ ಯು ಹ್ಯಾವ್ ಟು ಕನ್ವರ್ಟ್ ಟು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಹೋಗಿ ಏನು ಮಾಡ್ತೀರಾ 36 ಇಂಟು ಏನು ಮಾಡ್ತೀರಾ 5/18. 5/18 ಅಂದರೆ 18 1 18 36 ಅವಾಗ 5 2 10 ಮೀಟರ್ ಪರ್ ಸೆಕೆಂಡ್. ಇದು ಡೈರೆಕ್ಟಾಗಿ ನಾವು ಈ ರೀತಿ ಬೇಗನೆ ಕ್ಯಾಲ್ಕುಲೇಷನ್ ಮಾಡ್ಬೋದು ಓಕೆನಾ. ಕಮಿಂಗ್ ಟು ದ ಪಾಯಿಂಟ್, ನಾವು ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ ಅಂತಂದರೆ ಕಾರ್ ಸ್ಪೀಡ್ ಅಥವಾ ಒಂದು ಯಾವ್ದು ವೆಹಿಕಲ್ ಸ್ಪೀಡ್ ರೆಡ್ಯೂಸ್ಡ್ ಟು ಕಾರ್ ಸ್ಪೀಡ್ ರೆಡ್ಯೂಸ್ಡ್ ಬೈ ಆಮೇಲೆ ಪರ್ಸೆಂಟೇಜ್ ಇನ್ಕ್ರೀಸ್ಡ್ ಇನ್ ಸ್ಪೀಡ್ ಈ ರೀತಿ ಕ್ವಶನ್ಸಲ್ಲಿ ಬಂದಾಗ ದೇ ವಿಲ್ ಗೆಟ್ ಕನ್ಫ್ಯೂಸ್.
ಓಕೆ, ಇದನ್ನು ನೀವು ಭಾಳ ಕ್ಲೋಸಾಗಿ ಅಬ್ಸರ್ವ್ ಮಾಡ್ಕೋಬೇಕಾಗತ್ತಂದ್ರೆ, ಬಿಕಾಸ್ ನೀವು ಎಲ್ಲ ಸಿಲೆಬಸ್ ಕವರ್ ಮಾಡಿರ್ತಾರೆ, ಬಟ್ ಈ ಮೈನರ್ ಮಿಸ್ಟೇಕ್ಸಿಂದ ಯು ವಿಲ್ ಗೋಯಿಂಗ್ ಟು ಲೂಸ್ ಯುವರ್ ಮಾರ್ಕ್ಸ್. ಫೈನ್. ಕಮಿಂಗ್ ಟು ದ ಪಾಯಿಂಟ್, ಇಲ್ಲಿ ಎಕ್ಸಾಂಪಲ್ ನೋಡೋದು, ಈ ಕಾರ್ ವಾಸ್ ಇನಿಷಿಯಲಿ ಮೂವಿಂಗ್ ಅಟ್ 80 km/h, ಬಟ್ ಡ್ಯೂ ಟು ಟ್ರಾಫಿಕ್ ಇಟ್ ಸ್ಪೀಡ್ ವಾಸ್ ರೆಡ್ಯೂಸ್ಡ್ ಟು, ಓಕೆ, ರೆಡ್ಯೂಸ್ಡ್ ಟು 50 km/h ಅಂತ. ರೆಡ್ಯೂಸ್ಡ್ ಟು ಅಂತಂದರೆ ನಿಮಗೆ ಇವಾಗ ಫೈನಲ್ ಸ್ಪೀಡ್ ಏನು ಬರುತ್ತೆ, ಇದು 50 km/h ಇರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ರೆಡ್ಯೂಸ್ಡ್ ಟು ಅಂತಂದರೆ 80 ಕಿಲೋಮೀಟರಿಂದ 50 ಕಿಲೋಮೀಟರ್ ರೆಡ್ಯೂಸ್ ಮಾಡಿದ್ದಾರೆ. ಅದು ಫೈನಲ್ ಏನು ಕಾರ್ ಸ್ಪೀಡ್ ಏನಿರುತ್ತೆ 50 ಕಿಲೋಮೀಟರ್ ಇರುತ್ತೆ. ನೀವು ಮತ್ತೆ ಏನು ಮೈನಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಕಮಿಂಗ್ ಟು ದ ಪಾಯಿಂಟ್, ನೆಕ್ಸ್ಟ್ ನಿಮಗೆ ಕಾರ್ ಸ್ಪೀಡ್ ರೆಡ್ಯೂಸ್ಡ್ ಬೈ ಅಂತಿದೆ. ರೆಡ್ಯೂಸ್ಡ್ ಬಂದರೆ ಎ ಕಾರ್ ವಾಸ್ ಇನಿಷಿಯಲಿ ಮೂವಿಂಗ್ ಅಟ್ 80 km/h, ಬಟ್ ಡ್ಯೂ ಟು ಟ್ರಾಫಿಕ್ ಇಟ್ ಸ್ಪೀಡ್ ವಾಸ್ ರೆಡ್ಯೂಸ್ಡ್ ಬೈ. ರೆಡ್ಯೂಸ್ಡ್ ಬೈ ಅಂತಂದಾಗ ರೆಡ್ಯೂಸ್ಡ್ ಬೈ 30 ಕಿಲೋಮೀಟರ್ ಅಂತಂದಾಗ ನಿಮಗೆ 80 ಕಿಲೋಮೀಟರ್ ಮೈನಸ್ 30 ಕಿಲೋಮೀಟರ್. ಓಕೆ, ಅವಾಗೇನಾಗುತ್ತೆ ನಿಮಗೆ 50 ಕಿಲೋಮೀಟರ್. ಓಕೆ, ಇದು ನಿಮಗೆ ಈ ಥರ ಮೈನಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ 100 ಕಿಲೋಮೀಟರ್ ಕೊಟ್ಟಿದೆ, ಏನಾಗುತ್ತೆ 100 ಕಿಲೋಮೀಟರ್ ರೆಡ್ಯೂಸ್ಡ್ ಬೈ 30 ಕಿಲೋಮೀಟರ್ ಅಂದಾಗ 100 - 30 ಅಂದಾಗ ನಿಮಗೆ 70 ಕಿಲೋಮೀಟರ್ ಬರುತ್ತೆ. ಓಕೆ, 70 km/h ಏನಾಗುತ್ತೆ ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ಇದು ರೆಡ್ಯೂಸ್ಡ್ ಟು ಆ್ಯಂಡ್ ರೆಡ್ಯೂಸ್ಡ್ ಬೈ ಇರೋ ಡಿಫ್ರೆನ್ಸ್. ಫೈನ್. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಸ್ಪೀಡ್ ಅಂತಿದೆ. ಎಕ್ಸಾಂಪಲ್ಗೆ, ಇಫ್ ಎ ಪರ್ಸನ್ ಇನ್ಕ್ರೀಸಸ್ ಈ ಸ್ಪೀಡ್ ಬೈ 25%, ದೆನ್ ದ ಟೈಮ್ ಟೇಕನ್ ವಿಲ್ ಬಿ ಅಂತಿದೆ. ಇಲ್ಲಿ ಏನು ಕೇಳಿದ್ದೀವಿ, ಟೈಮ್ ಟೇಕನ್. ಟೈಮ್ ಹೆಂಗೆ, ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಕುಂತ್ಕೊಂಡಾಗ ಸ್ಪೀಡು 25% ಇನ್ಕ್ರೀಸ್ ಆಯಿತು, ಟೈಮ್ ಹೇಳಿ ಅಂತ ಅಂದಾಗ ನೀವು ಏನು ಮಾಡ್ತೀರಾ, ಫಸ್ಟು ಸ್ಪೀಡ್ನ ಎಕ್ಸು ತೊಗೊಂಡಿರ್ತೀರ. 25% ನಿಮಗೇನು ಇನ್ಕ್ರೀಸ್ ಅಂದರೆ 25/100 ಇಂಟು ಎಕ್ಸ್ ಅಂತ ಹಾಕ್ಕೊಂತೀರ. ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಿ ಔಟ್ಪುಟ್ ತರಲಿಕ್ಕೆ ಟೈಮ್ ಕನ್ಸ್ಯೂಮ್. ಹಾಗಾಗಿ ನಿಮಗೆ ಡೈರೆಕ್ಟಾಗಿ ನೀವು ಟೈಮ್ ಕಂಡುಹಿಡ್ಕೋಬೇಕು ಅಂತ ಒಂದು ಫಾರ್ಮುಲಾ ಬರುತ್ತೆ. ಓಕೆ, ಈ ಫಾರ್ಮುಲಾ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಈ ಫಾರ್ಮುಲಾದು ಕೂಡ ಡಿಸ್ಕಸ್ ಮಾಡ್ತೀನಿ. ಓಕೆ, ಆನ್ಸರ್ಸ್ ಕೂಡ ನಾನು ಹೇಳ್ತೀನಿ. ಇಲ್ಲ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆನಾ. ಇದು ಇವತ್ತಿನ ಕಂಪ್ಲೀಟ್ ಡಿಸ್ಕಷನ್, ಇಂಟ್ರೊಡಕ್ಷನ್ ರಿಲೇಟೆಡ್ ಟು ದ ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರುತ್ತೆ. ಇದ್ರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್ ಫಾರ್ ಯು. ತಾವು ಕೂಡ ಸಬ್ಸ್ಕ್ರೈಬ್ ಆಗಿ ತಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಫೀಡ್ಬ್ಯಾಕ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಕೂಡ ಇಂಪ್ರೂವ್ ಆಗೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.